ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಚಂದ್ರಗಿರಿ ಮಾತೆಗೆ ಈ ಅರಭಾವಿ ಮತ್ತು ಹಿಂದಿ ಕುರುಬೇಟ್ ಮಧ್ಯದಲ್ಲಿರುವ ಇವೆರಡಕ್ಕೂ ಹೆಸರು ಬೇರೆ ಇತ್ತು. ಅರುವಿನ ಬಾವಿ, ಸಿದ್ಧ ಗುರುವಿನ ಬೆಟ್ಟ. ಹಿಂಗ ನೀವು ಆಗಬೇಕು ಅಂದ್ರೆ ಹೆಸರು ಇದ್ದದ್ದು ಸಾರ್ಥಕ. ಹೆಸರೇನೋ ದಾನಪ್ಪ, ಮುಸುರುಗೈಲೆ ಕಾಗಿ ಹೊಡ್ಯಾಂಗಿಲ್ಲ. ಹೆಸರೇನೋ ಭೂಮಿ, ಹೆಸರೇನೋ ಭೀಮಾ, ತುಂಬಿದ ಕೆಂದಿಗೆ ನೆಗವಂಗಿಲ್ಲ ಅಂದ್ರೆ ಉಪಯೋಗ ಆಗುದಿಲ್ಲ, ವಿರೋಧಾಭಾಸ. ಅದಕ್ಕ ನೀವು ಅರಭಾವಿ ಅವರು ಅರಿವಿನ ಭಾವಿ ಉಳ್ಳವರಾಗಬೇಕು. ಆ ನಂತರ ಹಿಂದಿ ಬೆಟ್ಟದವರು ಸಿದ್ಧ ಗುರುವಿನ ಬೆಟ್ಟ ಊರವರಾಗಬೇಕು. ಸುತ್ತಮುತ್ತಲಿನ ಸರ್ವ ಹಳ್ಳಿಗಳೆಲ್ಲ ಸತ್ಯಶೀಲ ಸ್ವರೂಪದ ಹಳ್ಳಿಯವರಾಗಬೇಕು. ಈ ಶಕ್ತಿ ಹೆಂಗ ಪಡಿದ್ರಿ ಅಂತಂದ್ರೆ ಇಲ್ಲಿ ಬಂದು ಸದಾಶಿವ ಸೇವಾ ಯಾರು ಮಾಡ್ತೀರಿ ಈ ಶಕ್ತಿಯನ್ನ ಧಾರಿ ನಿಮಗೆ ಎರಿತಾನ, ನಿಮಗ ಆಶೀರ್ವಾದ ಮಾಡ. ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಈಗ ಹೇಳ್ತಕ್ಕಂಥವುಗಳು ಮುಂದಿನ ಪೈಲೆ ನಿಮಗ್ ಹೇಳ್ತಿರ್ತ. ಯಾವ್ದ ಹಟ್ಟಿದಾಗ ಮೀಟಿಂಗ್ ನಡೆದೈತಿ, ಡಾಕ್ಟರ್ಗಳು ತಲೆಗೆ ಕೈ ಹತ್ಕೊಂಡು ಕುಂದುವಂತ ರೋಗ ಬರ್ತೈತಿ. ನಾವು ಬಹಳ ವರ್ಷದಿಂದ ಹೇಳ್ತೀವಿ, ಅವ್ ಮುಗಿದವಾದ. ಇನ್ನೇನಪ್ಪಾ ಅಂತಂದ್ರ ಖರ್ಚಿಗಾಗಿ ಜಗಳ, ವ್ಯಕ್ತಿಗಾಗಿ ಜಗಳ, ಆ ಜಗಳ ಈ ಜಗಳ ಹೇಳಿ ಅವು ನಡೆದಾವ. ನಮ್ಮ ದೇಶವನ್ನ ಆಳುವಂಥವು 5 ವರ್ಣಗಳು, 5 ಬಣ್ಣಗಳು. ಅವು ಶ್ರೇಷ್ಠವಾಗಿರ್ತಕ್ಕಂಥ ಬಣ್ಣಗಳು. ಅವು ಯಾವ ಬಣ್ಣಗಳಪ್ಪ ಅಂತಂದ್ರ ಕಾವಿ, ಖಾದಿ, ಕಾಕಿ, ಕಪ್ಪು ಬಣ್ಣ ಮತ್ತು ಹಸಿರು ನೀಲಿ ಮಿಶ್ರಿತ ಬಣ್ಣ. ಇವು 5 ಬಣ್ಣಗಳು ನಮ್ಮನ್ನ ರಕ್ಷಣೆ ಮಾಡುವಂತ ವರ್ಣಗಳು, ಬಣ್ಣಗಳು. ಈ ಪ್ರಜೆಗಳನ್ನ ರಕ್ಷಣಾ ಮಾಡೋದು ಬಿಟ್ಟು ಈ ಬಣ್ಣಗಳು 5 ಜಗಳಾಡಕತ್ಯಾವ. ಅನ್ನಂಗಿನ್ನ ಟಿಜಟ್ ಜಗಳ ಚಾಲು ಐತಿ ಗೊಬ್ಬರದಾಗಿನ ಬೆಂಕಿಗೆ. ಈ ಜಗಳ ಇನ್ನ ಹೆಚ್ಚಾಗುತ್ತದೆ. ಮನುಷ್ಯನ ಮಸ್ತಕದ ಮೇಲೆ ಪಣತಿ, ಇದು ಮುಂದಿನ ಭವಿಷ್ಯ. ಆ ಪಣತಿ ಒಳಗ ಎಣ್ಣಿ ಬತ್ತಿ, ಜ್ಞಾನದ ಗೀರು ಕೊರೆದು ಹಚ್ಚಿದಾಗ ಅಗ್ನಿಯ ಸ್ಪರ್ಶದಿಂದ ಬೆಳಕು. ಆ ಬೆಳಕಿನಲ್ಲಿ ನಿಮ್ಮ ಸಂಸಾರದ ದಾರಿ. ಅದ ನಿಮ್ಮ ಪಾದದ ಕೆಳಗೆ ಬೆಂಕಿ, ನಿಮ್ಮ ಎಡಕ್ಕ ಬಲಕ್ಕ ವಂಕಿ ಕುಂಕ, ನಿಮ್ಮ ಎದುರ ಮತ್ತು ಬೆನ್ನ ಹಿಂದ ಬಿಂಕ ಮತ್ತು ಸುಂಕ. ಇವು ಯಾವಾಗ ಹಿಂಗಂಗೆ ಏನ್ ಕೆಲಸ ಮಾಡ್ತಾರ ಮುಂದೆ ಬರ್ತಾವು, ನೋಡ್ಕೊತ ಹೋಗುದು. ಇನ್ನೊಂದು ಹೇಳ್ತಾನ, ಉಳವಿ ಒಳಗೊಂದು ಮುಂಡಿಗಿ ಉರುಳುವುದನ್ನ. ಆ ಮುಂಡಿಗಿ ನಾ ಮೇಲ ನೀ ಮೇಲ ಅನ್ನುವವರ ಹಲ್ಲ ಮುರಿಯುತ್ತ ಪಾತಾಳ ತಿಳಿಸುವುದನ್ನ. ಮುಂಡಿಗೆಯ ಮಲು ನೀವು ತಿಳಿರನ್ನ ಆ ಮದುವಿನೊಳಗೆ ಇರುವುದು
ಮಹಾದೇವನ ಸ್ವರೂಪ ಕೇಳಿದಾನೆ. ಇನ್ನೊಂದು ಹೇಳುತ್ತದೆ, ಹಸಿರ ನಾಮದ ಒಡೆಯ ಹಂಡ ಕುದುರೆಯನ್ನೇರಿ ಹರುಷಾಗಿ ಬರುವಾಗ ದೈತರ ದಂಡ ಏಳುವುದು ನೀವು ನೋಡಿರನ. ದೈತರ ದಂಡ ಎದ್ದು ಜಗದೊಳಗಿನ ಸಾತ್ವಿಕ ಜನರಿಗೆ ಕಸರತ್ತ ಕಮಾಯಿ ಮಾಡಿ ಪೀಡಿಸುವರು. ಇದನ್ನರಿತು ಶಿವ ಮಸಲತ್ತ ಮಾಡಿ ಆ ಕಸರತ್ತ ಕಮಾಯಿ ಮಾಡುವ ದುಷ್ಟ ದೈತರನ್ನ ಪಾತಾಳ ಕಟ್ಟುವ ನನ್ನ ಸಿದ್ದರಾಮಯ್ಯ. ನೀವು ಹಿಂದಕೈ ಹೇಳ್ಕೊತ ಬಂದೈತಿ, ಪಂಚಮಹಾಭೂತಗಳು ಅವು ಹಸಿರಾವು, ಅವು ಹೆಂಗ್ಯಾಂಗ್ ಕುಂದಿಸ್ಕೋತಾವು ಹೇಳಕ್ ಬರುದಿಲ್ಲ. ಪಂಚಮಹಾಭೂತಗಳು ಯಾವಪ್ಪ ಅಂತಂದ್ರ ಭೂಮಿ, ನೀರ, ಅಗ್ನಿ, ವಾಯು, ಆಕಾಶ. ಅಲ್ಲೆಲ್ಲಿಗೆ ಭೂಕಂಪ ಆಗ್ತೈತಿ, ಆ ಕ್ವಶನ್ ಬಂದೈತಿ, ಒಟ್ಟ ಆಗ್ತೈತಿ. ನೀರ ಅಲ್ಲೆಲ್ಲಿಗೆ ಮಹಾಮಳೆಯಾಗಿ ಕುಂಭದ್ರೋಣ ಆಗಿ ಅಲ್ಲಲ್ಲಿಗೆ ನೀರಿನ ಪ್ರಳಯನೂ ಆಗ್ತೈತಿ. ಅಲ್ಲೆಲ್ಲಿಗೆ ಅಗ್ನಿ ಸ್ಪರ್ಶೆಯಾಗಿ ಅಗ್ನಿ ಪ್ರಳಯನೂ ಆಗ್ತೈತಿ. ಅಲ್ಲಲ್ಲಿಗೆ ಬಿರುಗಾಳ ಬೀಸಿ ವಾಯು ಪ್ರಳಯನೂ ಆಗ್ತೈತಿ. ಇನ್ನು ಮುಂದ ಆಕಾಶ ಇನ್ನ ಪ್ರಳಯ ಮಾಡಿಲ್ಲ, ಸ್ವಲ್ಪ ಮಾಡ್ತೈತಿ. ನಿಮಗೆ ಸೂಚನೆಯನ್ನು ತೋರಿಸ್ತೀನಿ. ಆಕಾಶ ಒದರಿ ಕೇಳಿದನ್ನ ಆಕಾಶದ ಒದರುವಿಕೆಗೆ ಲೋಕದ ಜನರೆಲ್ಲ ಬೆದರಿ ಬೆಚ್ಚಿ ಬೀಳುವರನ್ನ ಮುಚ್ಚಳಕೆಯ ಮಾತು ಇದು, ಎಚ್ಚರದಿಂದ ನೀವು ತಿಳಿಬೇಕನ್ನ ಸುಭಾಷಿತ ಶಿವಯೋಗಿ. ಮಳಿ ಬೆಳಿ ಈ ವರ್ಷಕ್ಕ ಇನ್ನು ಬರುವ ವರ್ಷಕ್ಕೆ ಏನು ಬಹಳ ಫರಕಿಲ್ಲ, ಸ್ವಲ್ಪ ಹೆಚ್ಚು ಐತಿ. ಕಾಯಿ ಕುಸರ ಕಾಲ ಕಸ ಆಗ್ತೈತಿ. ಇನ್ನೂ ಇದು ಬೆಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ. ಇದು ಎಲ್ಲಿ ತಕಪ್ಪ ಅಂದ್ರೆ 2040 ಹಿಂಗ ಹಾಕೋತನ ಹೋಗುದಿಲ್ಲ. ಮುಂದೆಲ್ಲ ಸರಿಯಾಗ ಇದು ಈ ವರ್ಷ ನಿಮಗ ಈ ಗಳಿಗೆ ಲಾಭದ ಗಳಿಗೆ ಇದನ್ನ ಸಮಯಕ್ಕೆ ಸರಿಯಾಗಿ ಸದುಪಯೋಗ ಪಡ್ಕೋರಿ. ಇನ್ನು ಮುಂದಿನ ಗಳಿಗೆ ಜ್ವರದ ಗಳಿಗೆ ಯಾವ್ಯಾವ ರೀತಿ ಜ್ವರ ಯಾರ್ಯಾರಿಗೆ ಹೆಂಗ್ ಬರ್ತಾವ ಹೇಳಕ್ ಬರುದಿಲ್ಲ. ಹೋಸಲ ಈಗ ಕೋವಿಡ್ ಅದ್ ಏನಂತಿದೆ ಅದು ಬಂದು ಯಾರ್ಯಾರನು ಏನೇನೋ ಹುಟ್ಟಿಡಿಸ್ ಡಾಕ್ಟರ್ಗಳು ಹುಟ್ಟೋದು ಹಿಂದಿಂದ ಅದಕ್ಕೊಂದು ವಿಚಾರ ಬಿಡ್ತೀವಿ. ಹಂಗಿ ಜ್ವರಾನು ಯಾವ ರೀತಿ ಬೇರೆ ಬೇರೆ ರೂಪ ಒಂದೊಂದ್ ಕಡೆ ಒಂದೊಂದು ರೀತಿ ಬಂದು ಮುಕ್ಕಿ ಹಾಕ್ಬೇಕು. ಅನೇಕ ರೋಗಗಳು ಅದರ ಜೊತೆ ಕೂಡ್ತಾವ. ಶುಗರ್ ಇದ್ದ ಮನುಷ್ಯ ಹಂಗೆ ಇನ್ನೊಂದು ರೋಗಗಳು ಬಂದು ಸೇರ್ತಾವ. ಹಂಗೆ ಜ್ವರದ ಕೂಡ ಮತ್ತೊಂದು ರೋಗ ಸೇರ್ತಾವು. ಆದ್ರೂ ವೈದ್ಯರು ಬಹಳ ಆಗ್ಯಾರ. ಇದಕ್ಕೆಲ್ಲ ಅಡ್ವಾನ್ಸ್ ವಿಚಾರ ಮಾಡ್ಕೊಂಡು ತಯಾರಿ ಒಳಗದ. ಆದ್ರೆ ನಿಮ್ಮ ಆಹಾರ ವಿಹಾರ ಸರಿಯಾಗಿ ಇರಬೇಕು. ಇದಕ್ಕ ಹಜ್ಜಲ್ದಾಗ ಮೀಟಿಂಗ್ ನಡೆದೈತಿ, ಈಗೂ ಮೀಟಿಂಗ್ ನಡೆದೈತಿ. ಅದು ಎಲ್ಲಿ ನಡೆದೈತಿ, ಯಾರ ಕೂಡ ನಡೆದೈತಿಪ್ಪ ಅಂತಂದ್ರ ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಸುನಕನ ಜೊತೆ
ಮೀಟಿಂಗ್ ನಡೆದೈತಿ. ಏನ್ರಿ ಅಪ್ಪಾರ ಇದು ಸುನಕನ್ ಸುದ್ದಿ ಮೀಟಿಂಗ್ ನಡೆದೈತಿ ಅಂದ್ರೆ ವಿಚಿತ್ರ ಹೇಳ್ತಿರ್ಲ ಅನ್ಬೋದು. ಮುಂದೆ ತಿಳಿತೈತಿ, ಮುಂದೆ ಗುರ್ತಾಗ್ತದೆ. ಇದೆಲ್ಲ ಏನ್ ಮಾಡ್ತೈತಪ್ಪ ಅಂತಂದ್ರ ಆ ತಯಾರಿ ನಡೆದೈತಿ, ಆ ಮೀಟಿಂಗು ನಡೆದೈತಿ. ಇನ್ನು ಆ ಮೀಟಿಂಗದ ಒಳಗಿನ ಮೇಲ್ದರ್ಜೆಯ ಹಿರಿಯರು ಒಪ್ಪಿಗೆ ಕೊಡಬೇಕಾಗೈತಿ. ಇಷ್ಟ ಬಾಕಿ ಉಳಿದು ಅದಕ್ಕೆ ತಾವೆಲ್ಲರೂ ಈ ದೇಶಾಭಿಮಾನವನ್ನ ನಾವೆಲ್ಲರೂ ತಾಯಂದಿರು ಹೆಣ್ಮಕ್ಳು ಬಂದಿರವ. ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿ ಉಳ್ದೈತಿ ಯಾರಿಂದ ಅಂತಂದ್ರೆ ತಮ್ಮಿಂದ ಉಳ್ದೈತಿ. ಅದಕ್ಕೆ ನಿಮ್ಮ ವೇಷನ ಆಗ್ಲಿ ಭೂಷಣ ಆಗ್ಲಿ ಭಾಷಣ ಆಗ್ಲಿ ಸರಿಯಾಗಿರ್ಬೇಕು. ಹಂಗ ನಿಮ್ಮದು ಇದೆಲ್ಲ ಸ್ವರೂಪವನ್ನು ನೋಡೋರಿಗೆ ಮಾತೃ ವಾತ್ಸಲ್ಯ ಬರಬೇಕು. ಹಂಗ ನೀವು ಇರ್ಬೇಕು. ನೀವು ಅದೇ ರೀತಿ ಶರಣರು, ನೀವು ಅದೇ ರೀತಿ ಎಲ್ಲ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಪರಮಾತ್ಮ ಕೊಟ್ಟ ಅವಧಿಯಲ್ಲಿ ನೀವು ಚಂದದಿಂದ ಸಂಸಾರ ಮಾಡ್ಕೋತ ಸದಾಶಿವ ಸೇವಾ ಮಾಡ್ಕೋತ ನೀವು ಹಾದ್ರಪ್ಪ ಅಂತಂದ್ರೆ ಅದಕ್ಕೂ ಕೊರತಿಲ್ಲ. ಈ ವರ್ಷಾನ ಕಾಲ ಸೋಲು ಬಹಳ ಐತಿ, ಗೆಲುವು ಕಮ್ಮಿ ಐತಿ. ಆ ಗೆಲುವಿನ ಮಲು ತಿಳಿದವಗನ ಗೆಲುವು ಐತಿ. ಆ ಮಲು ತಿಳಿಬೇಕಾಗಿತ್ತಪ್ಪ ಅಂತಂದ್ರೆ ಸದಾಶಿವನ ಸೇವಾ ಯಾವ ಮಾಡ್ತೀರಿ ಅವಾಗ ಅದರ ಮಲು ತಿಳಿ. ಈ ರೀತಿ ಜಗತ್ತಿನ ಒಳಗ ಪರಮಾತ್ಮನ ಸೃಷ್ಟಿಯಲ್ಲಿ ಪ್ರಳಯಗಳದಾವ. ನಿತ್ಯ ಪ್ರಳಯ, ಕಾಲ ಪ್ರಳಯ, ಅಹಂ ಪ್ರಳಯ, ಮಹಾಪ್ರಳಯ. ಮಹಾಪ್ರಳಯಪ್ಪ ಅಂತಂದ್ರೆ ಅದು ದಂಡಿ ಕಿಡಿಯದ. ನಿತ್ಯ ಪ್ರಳಯ ಅಂತಂದ್ರೆ ಯಾವುದು ಹುಟ್ಟಿದ ಜೀವ ದಿನಾಲು ಎಷ್ಟೋ ದೇಹಕ್ಕೆ ಜೀವಕ್ಕೆ ಬಿಡುಗಡೆಯಾಗಿ ಅಂತ್ಯ ಆಗ್ತಾರೆ. ಈ ಲೋಕವನ್ನು ಬಿಟ್ಟು ಹೋಗ್ತಾರೆ, ಜೀವಾತ್ಮ ಹೋಗ್ತದೆ, ಮತ್ತೆ ಬರ್ತಾರೆ. ಇದು ನಿತ್ಯ ಪ್ರಳಯ. ಕಾಲ ಪ್ರಳಯ ಅಂದ್ರೆ ಕಾಲಮಾನದಲ್ಲಿ ವ್ಯತ್ಯಾಸ ಆಗಿ ಈ ಪಂಚಮಹಾಭೂತಗಳಿಂದ ಏನು ಪ್ರಳಯ ಅಲ್ಲಿಗೆ ತೋರ್ತತಿ, ಇದು ಕಾಲ ಪ್ರಳಯ. ಇನ್ನು ಅಹಂ ಪ್ರಳಯ, ಮಹಾಪ್ರಳಯ ಮುಂದೈತೆ ಬಿಡುನು. ಅಹಂ ಪ್ರಳಯ ಹೆಂಗಪ್ಪ ಅಂತಂದ್ರ ಕುರಿ ಸುತ್ತಿಗೆ ಬಂದು ತಾಳಿನ ಬ್ಯಾಟಿ ಹೋಗ್ತದೆ. ಇದು ಅಹಂ ಪ್ರಳಯ. ತನಕ್ಕಿಂತಲೂ ಸಣ್ಣವ್ರ ಮ್ಯಾಗ ಏನ ದಬಾವ ತೋರ್ಸು, ನಿನ್ ನೋಡನ್ನು. ಇದು ಅಹಂ ಪ್ರಳಯ. ಈ ಅಹಂ ಪ್ರಳಯದಿಂದ ಏನಾಗ್ತೈತಪ್ಪ ಅಂತಂದ್ರೆ ದೇಶದಿಂದ ದೇಶಕ್ಕೆ ಯುದ್ಧ ನಡೀತಾವ. ನಾ ಬಿಡ ನೀ ಬಿಡ. ಈ ಯುದ್ಧ ನಡೆದು ಏನಾಗ್ತೈತಪ್ಪ ಅಂತಂದ್ರ ಕೆಲವೊಂದು ದೇಶಗಳು ಹೇಳ್ಕೊತ ಬಂದನ ಇನ್ ಮುಂದಾಗೋದಾವ. ಕೆಲವೊಂದು ದೇಶಗಳು ನಕಾಶದಾಗ ಇದ್ದಂಗ ಆಗಿ ಹೋಗ್ತಾವ. ಪ್ರಳಯದಿಂದ ಅಹಂ ಪ್ರಳಯ ಆಗ ಕೆಲವೊಂದು ಬಟ್ಟಿಗೆ ಶಾಂತಿಯನ್ನ ಬರ್ತೈತಿ. ಅದಕ್ಕೆ ತಾವೆಲ್ಲರೂ ಈ ಸದಾಶಿವನ ಸ್ಥಾನಕ್ಕೆ ಬಂದಿರಿ. ಸಮಯ ಸಾಕಷ್ಟು ಐತಿ, ಯಾರೂ ಗಡಬಡಿ ಮಾಡಬೇಡ್ರಿ. ನಿಮ್ ಹಿಂದಕೈ ಹೇಳ್ಕೊತ ಬಂದನ ಆನೆ ಕಿಮ್ಮತ್ ಎತ್ತಿಗೆ, ಎತ್ತಿನ ಕಿಮ್ಮತ್ ಕುರಿಗೆ, ಕುರಿ ಕಿಮ್ಮತ್ ಕೋಳಿಗೆ, ಕೋಳಿ ಕಿಮ್ಮತ್ ಮನುಷ್ಯನಿಗೆ. ಅಂದ್ರೆ ಮನುಷ್ಯಾಗ ಕಿಮ್ಮತ್ ಇಲ್ಲ. ಇದು ಒಂದು ಮಾತು ಹೇಳಿದ್ ನಿಮಗ್ ಬಾಳ ವರ್ಷದಿಂದ. ರೋಡ್ ಮ್ಯಾಗ ಕುರಿ ಹಿಂದ ಅಡ್ಡಾಡಿದಂಗ ಗಾಡಿಗಳು ಅಡ್ಡಾಡ್ತಾವ ಅಂತೇಳಿ ಈಗ ಹಂಗ ಅಡ್ಡಾಡ್ತಾವ. ರೋಡ್ ಮ್ಯಾಗ ಏನ್ ಹಂಗ ಅಡ್ಡಾಡ್ತಾವ. ಅದಕ್ಕೆ ಶಾಂತಿ ಸಮಾಧಾನ ನಿಮ್ಮನ್ನು ಕಾಪಾಡ್ತದೆ. ಇಲ್ಪ ಅಂತಂದ್ರೆ ಹೊರಗೆ ಹೋದವರು ಹಳ್ಳಿ ಮನೆಗೆ ಬರೋದು ಕಠಿಣ. ಅದಕ್ಕೆ ತಾವೆಲ್ಲರೂ ಪ್ರತಿನಿತ್ಯ ಜೀವನದಲ್ಲಿ ನೀವು ರಾತ್ರಿ ಊಟ ಮಾಡಿ ಮನ್ಕೊಳ್ಕಿಂತ ಮೊದಲು ಸದಾಶಿವ, ಶಿವಯೋಗಿ, ಸಿದ್ದರಾಮೇಶ್ವರ, ಚಂದ್ರಗಿರಿ ಮಾತೆ ಹೇಳಿ ಸ್ಮರಣ ಮಾಡಿ 11 ಸಲ ಜಪ ಮಾಡಿ
ಮನ್ಕೋರಿ ಮುಂಜಾನೆ ಎದ್ದು ಕೂಡಲೇ ಮತ್ತೆ ನಮಗೆ ಬದುಕಿಗೆ ಮತ್ತು ನಮ್ಮ ಸಂಸಾರಕ್ಕೆ ಮತ್ತು ನಮ್ಮದು ಕಾಯಕಕ್ಕೆ ಮತ್ತು ಪರೋಪಕಾರ ಪುಣ್ಯ ದಾನ ಧರ್ಮ ಮಾಡಕ್ಕೆ ನಮಗೆ ಮತ್ತು ಇದೊಂದು ದಿವಸ ನಮಗೆ ಸಮಯ ಕೊಟ್ಟಪ್ಪ ಆ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಅವನು ನೆನೆಸ್ಕೋತಾನ ಹೇಳ್ರಿ ಕಾಯ್ಕ ಮಾಡಿ ಅಂದ್ರೆ ಎಲ್ಲಾನು ಶುದ್ಧ ಆಗ್ತೈತಿ. ಇದು ಭಾಳ ಶ್ರೇಷ್ಠ ಜಾಗ ಐತಿ. ಇದು ಭೂ ಕೈಲಾಸ. ಇದು ಮಾಧ್ಯ ಕಲ್ಲೋಳಪ್ಪಗಂದ್ರ ಇದು ಮಾಧ್ಯ ಲೋ ಬಂಗಾರ ಕಟ್ಟಿ ಏನ ನಿಮ್ಗೆ ಚಲೋ ಅಷ್ಟು ಬೇಡ, ಇದು ಗುಡ್ಡನ ಇರ್ಲಿ ಏನ ಇದ ನಾಳೆ ಭೂ ಕೈಲಾಸ ಆಗ್ತೈತಿ ಅಂತ ಹೇಳಿ ಶಿವೈ ಮುತ್ಯಾರ ಅಂದು ಹೋಗ್ಯಾರ. ಹಂಗ ಅದೆಲ್ಲ ನಿಮ್ಮ ಭಕ್ತಿಯ ಒಂದು ಸಂಗ್ರಹ ಆತ್ಪ ಅಂತಂದ್ರೆ ತೆನೆ ಕೂಡಿದ್ರ ಹಳ್ಳ, ರಾಶಿ ಮನೆ ಕೂಡಿದ್ರ ಹಳ್ಳಕ್ಕ ನೀವೆಲ್ಲರೂ ಕೂಡಿ ಸೇವಾ ಮಾಡಿದ್ರ ಇದು ಭೂ ಕೈಲಾಸ ಆಗ್ತೈತಿ. ಆ ಪ್ರಯತ್ನದಲ್ಲಿ ಆ ಹಾದಿಯಲ್ಲಿ ತಾವೆಲ್ಲರೂ ತಾವು ತಮ್ಮ ಮನೆಯವರು ನಿಮ್ಮ ಮಕ್ಕಳು ಇಡೀ ಕುಟುಂಬ ಪರಿವಾರದ ಜೊತೆ ಸೇವಾ ಮಾಡಿ ಧನ್ಯರಾಗಿ 4 ಮಂದಿ ಬಾಯಾಗ ಉಳಿದ್ರಪ್ಪ ಅಂತಂದ್ರೆ ನಮಗೆ ಹಂಡೆ ಹಾಲು ಕೊಡದಟ್ಟು ಸಂತೋಷ ಆಗ್ತದೆ. ಅದಕ್ಕೆ ಒಂದು ಆಸಕ್ತಿ ಮಾರ್ಗದಲ್ಲಿ ನಡೀತು. ಇನ್ನು ಮುಂದೆ ಕೆಲವೊಂದು ಹೇಳೋದಾವು ಕತ್ನಳ್ಳಿ ಚಿಂಚೇರಿಯಾಗಿಂದ ಬರ್ತಾವು. ಅದಕ್ಕೆ ತಾವೆಲ್ಲರೂ ಶಾಂತಿ ಸಮಾಧಾನದಿಂದ ಪ್ರಸಾದ ಮಾಡಿ ಯಾತ್ರೆ ಮಾಡಿ ಹೋಗಾಗ ಚಂದ್ರಗಿರಿ ಮಾತೆಗೆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಬೇಡ್ಕೊಂಡು ಅವೆಲ್ಲರೂ ಹೋಗಿ ಧನ್ಯರಾಗಬೇಕು. ಅಂಥ ಭಕ್ತಿ, ಅಂಥ ಶಕ್ತಿ, ಅಂಥ ಯುಕ್ತಿ ತಮ್ಮೆಲ್ಲರಿಗೂ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಕೊಟ್ಟು ಕಾಪಾಡಲಿಕ್ಕೆ ಹೇಳಿ ಜೈ ಮಂಗಲಂ ಜೈ मुझी बचा की दोस्त हो जिन हमारे बचा की दोस्त हो जिन जय मंगलम जय नमः पार्वती गुरु चक्रवर्ती सदाशिव महाराज की जय, योगीश्वर महाराज की जय, योगेश्वर महाराज की जय, हरिकेश्वर महाराज की जय, जगन्माते राजराजेश्वरी चंद्रगिरी माता की जय, माता श्री शंकर माता की जय, सकल साधु संत महाराज की जय।